ಶುಕ್ರವಾರದಂದು ನಾಗರ ಪಂಚಮಿಯ ಪ್ರಯುಕ್ತ ಭದ್ರಕಾಳಿ ಪೀಠದಲ್ಲಿ ವಿಶೇಷ ಪೂಜೆ. ಕೋಲಾರ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದಂದು ನಾಗಪಂಚಮಿಯ ಪ್ರಯುಕ್ತ ಭದ್ರಕಾಳಿ ದೇವಿಗೆ ವಿಶೇಷ ಪೂಜೆಯು ಅದ್ದೂರಿಯಾಗಿ ನಡೆಯಿತು. ನೂರ 8 ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ, ಕಾಲಭೈರವ, ಪ್ರತ್ಯಂಗಿರ, ಕಾಟೇರಮ್ಮ, ಪಾರ್ವತೀದೇವಿ, ನಾಗಮ್ಮ, ವಿಷ್ಣುಮಾಯ, ಕರಿಕುಟ್ಟಿ, ಚಾಟದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆವಿಗೂ ವಿಶೇಷ ಪೂಜೆಗಳು ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು. ಪ್ರಧಾನ ಅರ್ಚಕ ಅಗೋರಿ ಚಂದ್ರನಾಥ ಮಾತನಾಡಿ, ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು. ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು. ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ 108 ಅಡಿಗಳ ಬೇತಾಳವನ್ನು ನಿರ್ಮಿಸಲಾಗಿದೆ. ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ, ತೆಲಂಗಾಣ, ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಆದರೆ ಶುಕ್ರವಾರದ ನಾಗಪಂಚಮಿಯ ಪ್ರಯುಕ್ತ ಇಂದೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆಂದರು. ಭಕ್ತಾದಿಗಳು ಮಾತನಾಡಿ, ನಾನು ಸಹ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದೆ. ಆದ ಕಾರಣ ಇಂದು ಖುದ್ದಾಗಿ ಬಂದಿದ್ದು ಇಲ್ಲಿನ ನಿಜರೂಪ ದರ್ಶನವಾಗಿದೆ ಎಂದು ದಂಪತಿಗಳೊಂದಿಗೆ ದೇವರ ದರ್ಶನ ಪಡೆದರು. ವೆಂಕಟೇಶ್ ಮಾತನಾಡಿ, ಅಗೋರಿ ಚಂದ್ರನಾಥರವರು ಭದ್ರಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಜನರಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುವ ಮತ್ತು ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸಗಳಾಗುತ್ತಿವೆ ಎಂದರು. ನೆರೆದಿದ್ದ ಭಕ್ತರು ಮಾತನಾಡಿ, ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆಂದರು. ಆರೋಗ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ಆಸ್ತಿ ಸಮಸ್ಯೆಗಳು, ಮಕ್ಕಳಾಗದಿರುವುದು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು. ಐವರಲ್ಲಿ ಮಜ್ರ ಗಂಗಾಪುರ ಗ್ರಾಮದಲ್ಲಿ ನೆಲೆಸಿರುವ ಬೇತಾಳ ಪೀಠ 108 ಅಡಿ ಸ್ವಾಮಿಯವರು, ಅದೇ ರೀತಿ ನಮ್ಮ ತಾಯಿಯಾದ ಭದ್ರಕಾಳಿ ಅಮ್ಮನವರು, ನಮ್ಮ ಇಲ್ಲಿ ಧರ್ಮಕರ್ತರಾದ ನಮ್ಮ ಅಗೋರಿ ಚಂದ್ರಸ್ವಾಮಿಯವರು ಇಲ್ಲಿ ವಿಶೇಷವಾಗಿ ಪ್ರತಿ ನಿತ್ಯ ಪೂಜೆಗಳು ನಡೆಯುತ್ತೆ. ಅದೇ ವಿಶೇಷ ಪೂಜೆ ಅಂದರೆ ಅಮಾವಾಸ್ಯೆ ಮತ್ತು ಶುಕ್ರವಾರ ತುಂಬ ಅದ್ದೂರಿಯಾಗಿ ಎಲ್ಲರಿಗೂ ಅನ್ನದಾನ ಪ್ರಸಾದ ಇರುತ್ತೆ. 100ರಿಂದ 200 ಜನ, ಎಷ್ಟು ಜನನ ಬರಲಿ ಅವರು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಅದೇ ರೀತಿ ಏನು ಪ್ರಾಬ್ಲಮ್ನ ಇಲ್ಲಿ ಬಂದು ಇಲ್ಲಿ ಸ್ವಾಮಿಯವ್ರ ಹತ್ರ ಬಂದು ಅವರು ಪರಿಹಾರಗಳು ಮಾಡಿಕೊಂಡು ಮಕ್ಕಳಾದವ್ರಿಗೆ ಮಕ್ಕಳಾಗಿದ್ದಾರೆ. ಮತ್ತು ಅದೇ ರೀತಿ ಅವ್ರಿಗೆ ಏನನ್ನ ಅಷ್ಟು ರಾಮಸಾಗರ ಏನಿಲ್ಲ, ಮಗನ ಮದುವೆ ಆಗಿಲ್ಲ, ಅದಕ್ಕೆ ಯಾರೋ ಹೇಳ್ತಾರ, ಯಾರೋ ನಮ್ಮೂರು ಹುಡುಗ ಅದಕ್ಕೆ ಬಂದು ಇದೇ ಫಸ್ಟ್. ವರಲಕ್ಷ್ಮಿ ಅಂತ ನನ್ನ ಹೆಸರು. ಬೆಂಗಳೂರಿಂದ ಬರ್ತಾ ಇರೋದು. ನಾನು ಒಂದು 5 ವಾರದಿಂದ ಬರ್ತಾ ಇದ್ದೀನಿ. ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ಬರ್ತಾ ಇದ್ದೀವಿ. 5 ವಾರದಿಂದ ಬರ್ತಾ ಇದ್ದೀವಿ. ನಂಬಿಕೆ ಆಗುತ್ತೆ ಅಂತ, ನಾವೇನಾದ್ರೂ ಅನ್ಕೊಂಡಿದ್ರೆ ಆಗುತ್ತೆ ಅಂತ. ಬಟ್ ಆಗಿದೆ. ಅವ್ರನ್ನ ನೋಡಿ ನಾವು ಬರ್ತಾ ಇದ್ದೀವಿ. ಬಟ್ ಇಷ್ಟು ದಿನ ಬರೋಕ್ಕಾಗಿಲ್ಲ. ಹೋಗೋಣ ಬಿಡಿ ಅನ್ಕೊಂಡಿದ್ವಿ ಇಷ್ಟು ದಿನ. ಸರಿ, ಈಗ ಹೋಗೋಣ, ಎಲ್ಲರಿಗೂ ಆಗಿದೆ ಅಲ್ಲ, ನಮ್ಗೆ ಯಾಕಾಗಲ್ಲ ಅಂತ ಬರ್ತಾ ಇದ್ದೀವಿ. ಬಟ್ ಆಗುತ್ತಂತ ನಂಬಿಕೆ ಮಾತ್ರ 100% ಐತೆ. మేము ఇప్పుడు మాది వచ్చి శాంతిపురం దగ్గర గడ్డూరు. ఇప్పుడు ఒక 3 months నుంచి వస్తున్నాం ఇక్కడ. పర్వాలేదు, అన్నీ బాగానే ఉన్నాయి. అంతా
అభిషేకాలు పూజలంతా కూడా జరిపించినారు. అన్నీ బాగున్నాయి కాబట్టి శుక్రవారం ప్రతి శుక్రవారం వస్తాను వెళ్తాను. ఏం ప్రాబ్లం ఏం లేదు, ఉండే ప్రాబ్లం సాల్వ్ చేసుకునే దానికోసం వస్తాను. మీకు ఎవరు చెప్పారు ఇక్కడ దేవస్థానం? మా అక్కడి నుంచి కొంతమంది వచ్చారు ఇక్కడికి ఫస్ట్ టైం. వాళ్ళు చెప్పారు ఇట్లా అక్కడ దేవస్థానం ఉన్నది, వెళ్ళండి మీకు సరిపోదని. అందుకు 2 సార్లు చూసినాము, 3వ సారి మేము వచ్చాము. ఎవరు? శాంతిపురం.